ಕೊಡಗಿನಲ್ಲಿ 3 ದಿನಗಳಿಂದ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ. ಸೇತುವೆ ಮೇಲೆ 3 ಅಡಿ ಎತ್ತರದಲ್ಲಿ ನೀರು ಹರಿತಾ ಇದೆ. ಕೊಡಗಿನಲ್ಲಿ 3 ದಿನಗಳಿಂದ ಮುಂಗಾರು ಮಳೆ ಅಬ್ಬರ ಜೋರಾಗಿರತಕ್ಕಂಥದ್ದು. ಈ ಒಂದು ವಿಚಾರಕ್ಕೆ ಸೇತುವೆ ಮೇಲೆ 3 ಅಡಿ ಎತ್ತರದಲ್ಲಿ ಹರಿತಾ ಇದೆ ನೀರು. ಪೊನ್ನಂಪೇಟೆ ತಾಲೂಕಿನ ಹಾತೂರು ಗ್ರಾಮದಲ್ಲಿ ಅಲರ್ಟ್. ಹಾತೂರು ಸಂಪರ್ಕ ಸೇತುವೆ ಏನಿದೆ ಸಂಪೂರ್ಣ ಜಲಾವೃತಗೊಂಡಿದೆ. ಬಸವೇಶ್ವರ ಬಡಾವಣೆಗೆ ಸಂಪರ್ಕ ಸಂಪೂರ್ಣ ಕಡಿತ ಆಗಿದೆ. ದಿಢೀರ್ ನೀರಿನ ಮಟ್ಟ ಏರಿಕೆಗೆ ಇದೀಗ ಆ ಒಂದು ಬಡಾವಣೆ ನಿವಾಸಿಗಳು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅದು ಹಾತೂರು ಸೇತುವೆ. ಆ ಸೇತುವೆ ಈಗ ದೊಡ್ಡ ಮಳೆಗೆ ಕಂಪ್ಲೀಟ್ಲಿ ಒಂದು 3 ಅಡಿವರೆಗೂ ಮುಚ್ಕೊಂಡೋಗಿದೆ. ಆದರೂ ಕೂಡ ಈ ಭಾಗದಿಂದ ಆ ಭಾಗಕ್ಕೆ ಹೋಗ್ತಕ್ಕಂಥವರು ಒಂದಿಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದರೆ ಅಲ್ಲಿ ಆ ಒಂದು ಭಾಗಕ್ಕೆ ಸಂಪರ್ಕಿಸಬೇಕು ಅಂದರೆ ಅದೊಂದೇ ರಸ್ತೆ ಇರುತ್ತೆ, ಬೇರೆ ಮಾರ್ಗಗಳು ಇರೋದಿಲ್ಲ. ಅದರಿಂದ ಮನೆಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆ ಅನುಭವಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆ ಭಾಗದಲ್ಲಿ. ನಮ್ಮ ಶಾಲೆ ಮಕ್ಕಳು ಕೂಡ ಎಲ್ಲ ಇದು ಎಲ್ಲ ತಡೆ ಮಾಡ್ತಾ ಉಂಟು ಇಲ್ಲಿ. ಯಾರು ಈ ಹೊಳೆಯಿಂದ ಅದನ್ನು ಮೇಲೆ ಸ್ವಲ್ಪ ಇನ್ನೊಂದು 5 ಅಡಿ ಮೇಲೆ ಬಂದಿರ ಎಲ್ಲರಿಗೂ ಒಳ್ಳೆ ತಾನೆ, ನಡೆಯೋಕ್ಕೂ ತುಳಿಯೋಕ್ಕೂ ಎಲ್ಲ ಒಳ್ಳೇದೆ. ಅದೇ ನಾನು ಹೇಳ್ತಾ ಇರೋದು. ಈಗ ಸ್ಕೂಲ್ ಮಕ್ಕಳಿಗೆ ಕಷ್ಟ ಆಗ್ತಿದ್ಯಾ ಹೋಗ್ಲಿಕ್ಕೆ? ಇಲ್ಲಿ ಕಷ್ಟ ಆಗದೆ. ಈಗ ನೀವು ಹೊರಗಡೆ ಕೆಲ್ಸಕ್ಕೆ ಹೋಗಕ್ಕೂ ತೊಂದರೆ ಆಗ್ತಿದ್ಯಾ? ನಮಗೆ ಇಲ್ಲಿ ತಗೊಂಬಂದು ಹಾಕ್ತಾರ ಅನ್ನ, ಯಾರು ಹಾಕಕ್ಕಿಲ್ಲ. ನಾವು ಹೊರಗಡೆ ಕೆಲಸ ಹೋಗ್ಬೇಕು, ನಾವು ಇರೋದೇ ಇಷ್ಟಾಗಲ್ಲ ಪೈಸೆ ಇರಿ. ಈಗ ಈ ನೀರು ನಿಂತ್ರೆ ಎಷ್ಟು ದಿನ ಕೆಲಸ ಇರಕ್ಕಿಲ್ಲ ನಿಮಗೆ? ನಮ್ಮ 1 ವಾರ. ಆಗ ನಮ್ಗೆ ಸಂಘದಿಂದ ಯಾರು ಕೊಡ್ತಾರೆ? ಯಾರು ಕೊಡೋಕ್ಕಿಲ್ಲ. ಆ ಗೌರ್ಮೆಂಟ್ ಕೊಡ್ತಾರ. ಇದರಿಂದ ನಮ್ಮ ಶಾಲೆ ಮಕ್ಕಳು ಕೂಡ ಎಲ್ಲ ಇದು ಎಲ್ಲ ತಡೆ ಮಾಡ್ತಾ ಉಂಟು ಇಲ್ಲಿ. ಯಾರು ಶಾಲೆಗೆ ಹೋಗೋರು, ಹಾತೂರು ಶಾಲೆಗೆ ಹೋಗೋರು. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್. ಎಸ್ ಲೋಹಿತ್, ಈಗ ಕೊಡಗಿನ ಒಂದು ವೆದರ್ ಹೇಗಿದೆ? ಈಗ ನಾವು ನೋಡ್ತಾ ಇದ್ದೀವಿ, ಒಂದ್ ಕಡೆ ರಸ್ತೆ ಅಡ್ಡಲಾಗಿ ಬೃಹದಾಕಾರದ ಒಂದು ಮರ ಬಿದ್ದು ಅದನ್ನ ತೆರವುಗೊಳಿಸುವಂತ ಕಾರ್ಯಕ್ಕೆ ಸ್ಥಳೀಯರು ಮುಂದಾಗಿರುವಂಥದ್ದು. ಇನ್ನೊಂದು ಕಡೆ ಸೇತುವೆ 3 ಅಡಿ ಮುಳುಗೋಗಿರತಕ್ಕಂಥದ್ದು. ಜನ ಅಲ್ಲಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಿನಲ್ಲಿ ಕೊಡಗಿನ ಈ ಒಂದು ವಿಚಾರದ ಬಗ್ಗೆ, ಮಳೆಯ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಅಂತ? ಎಸ್ ಪ್ರಮೋದ್, ಏನು ಕೊಡಗು ಜಿಲ್ಲೆಯಲ್ಲಿ ಕಳೆದ ಹಲವು ದಿನಗಳಿಂದ ಮಳೆ ಒಂದು ರೀತಿಯಲ್ಲಿ ಬಾರದೆ ಒಂದು ರೀತಿಯಲ್ಲಿ ಬರದ ಸ್ಥಿತಿ ನಿರ್ಮಾಣವಾಗಿತ್ತು. ಆದ್ರೆ ಕಳೆದ 3 ದಿನಗಳಿಂದ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಅಬ್ಬರ ಕೂಡ ಜೋರಾಗಿದೆ ಅಂತ ಹೇಳ್ಬೋದು. ಮಳೆ ಜೊತೆಗೆ ಕೆಲವೊಂದು ಕಡೆ ಭಾರಿ ಗಾಳಿ ಕೂಡ ಬೀಸ್ತಾ ಇರತಕ್ಕಂಥದ್ದು. ಹೀಗಾಗಿ ದಕ್ಷಿಣ ಕೊಡಗು ಭಾಗದಲ್ಲಿ ನೀರಿನ ಪ್ರಮಾಣ ಹೆಚ್ಚಾದ್ರೆ, ಮಳೆ ನೀರು ಹೆಚ್ಚಾಗಿ ಅವಾಂತರಗಳನ್ನು ಸೃಷ್ಟಿಸಿದ್ರೆ, ಸೋಮವಾರಪೇಟೆ ಭಾಗದಲ್ಲಿ ಭಾರಿ ಗಾಳಿ ಮಳೆಗೆ ಮರಗಳು ಅಡ್ಡಲಾಗಿ ಬಿದ್ದು ರಸ್ತೆಗಳು ಕೂಡ ಬಂದಾಗುವಂತ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಅದೇ ರೀತಿ ನಿನ್ನೆ ಸುರಿದಂತಹ ಭಾರಿ ಗಾಳಿ ಮಳೆಗೆ ಇದೀಗ ಸೋಮವಾರಪೇಟೆ ಸಮೀಪದ ಒಂದು ಹೆಗ್ಗಳ ಏನೋ ಗ್ರಾಮದಲ್ಲಿ ಒಂದು ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದು ಕೆಲಕಾಲ ರಸ್ತೆ ಕೂಡ ಬಂದಾಗಿತ್ತು. ಇದು ಮುಖ್ಯವಾಗಿ ಏನು ಈ ಒಂದು ಶನಿವಾರ ಸಂತೆ ಜೊತೆಗೆ ಸೋಮವಾರಪೇಟೆಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಆಗಿತ್ತು. ಈ ಒಂದು ರಸ್ತೆ ಏನಿದೆ ಸಾಕಷ್ಟು ಕಾಲಗಳ ಮರ ಬಿದ್ದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಬಂದಾಗಿತ್ತು. ಸ್ಥಳೀಯರೇ ಈ ಒಂದು ಮರವನ್ನ ತೆರವುಗೊಳಿಸುವ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಅದ ನಂತರ ಏನು ಅಲ್ಲಿನ ಗಾಳಿ ಮಳೆಗೆ ಇನ್ನಷ್ಟು ಹೆಚ್ಚಿನ ಗಾಳಿ ಬೀಸ್ತಿರೋದ್ರಿಂದ ವಿದ್ಯುತ್ ಕಂಬಗಳು ಕೂಡ ಧರೆಗುರುಳಿ ಕೆಲವು ಕುಗ್ರಾಮಗಳೇಂದ್ರೆ ಅವುಗಳು ಕೂಡ ಸಂಪೂರ್ಣವಾಗಿ ಕಾರ್ಗತ್ತಲೆಯಲ್ಲಿ ಮುಳುಗುವಂತ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ಇನ್ನು ದಕ್ಷಿಣ ಕೊಡಗು ಭಾಗಕ್ಕೆ ಬರೋದಾದ್ರೆ, ದಕ್ಷಿಣ ಕೊಡಗು ಭಾಗದ ಹಾತೂರು ಗ್ರಾಮದಲ್ಲೂ ಕೂಡ ಮಳೆಯ ತೀವ್ರತೆ ಹೆಚ್ಚಾಗಿ ಏನು ಹಾತೂರು ಸಂಪರ್ಕ ಕಲ್ಪಿಸುವ ಬಸವೇಶ್ವರ ಬಡಾವಣೆಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಏನಿದೆ ಅದು ಕೂಡ ಬಂದಾಗಿರುವಂತದ್ದು. 3 ಅಡಿಗಳಷ್ಟು ನೀರು ಕೂಡ ಹರಿದು ಇದೀಗ ಸೇತುವೆ ದಾಟಲು ಕೂಡ ಸಾಕಷ್ಟು ಸಮಸ್ಯೆ ಎದುರಾಗ್ತಿರ್ತಕ್ಕಂಥದ್ದು. ಅಂದ್ರೆ ಆ ಭಾಗದಲ್ಲಿ ಹೆಚ್ಚಿನದಾಗಿ ಒಂದು ಜನರು ಇರುವ ಹಿನ್ನೆಲೆಯಲ್ಲಿ ಬರುವಂತ ವಿದ್ಯಾರ್ಥಿಗಳಾಗಿರ್ಬೋದು, ಜೊತೆಗೆ ಸಾರ್ವಜನಿಕರಿಗೆ ಕೂಡ ಬರಲು ಸಾಕಷ್ಟು ಕಷ್ಟ ಸಾಧ್ಯವಾಗ್ತಿತ್ತು. ಹಾಗಾಗಿ ಈ ಒಂದು ರಸ್ತೆ ಏನಿದೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಬಂಧನ ಮಾಡುವಂತ ಕೆಲಸಕ್ಕೆ ಇದೀಗ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಪ್ರಮೋದ್, ಅಂದ್ರೆ ಈಗ ಜಿಲ್ಲಾಡಳಿತದಿಂದ ಪರ್ಯಾಯ ಸಂಚಾರ ವ್ಯವಸ್ಥೆ ಏನಾದರೂ ಕಲ್ಪಿಸಿದ್ದಾರಾ ಅಥವಾ ಹೇಗೆ ಅಂತ? ಅಂದ್ರೆ ಈಗ ಬಸವೇಶ್ವರ ಬಡಾವಣೆ ಏನಿದೆ ಆ ಒಂದು ಕುಟುಂಬಗಳು ಹೋಗೋದಕ್ಕೆ ಈಗ ಪರ್ಯಾಯ ವ್ಯವಸ್ಥೆ ಏನಾದರೂ ಇದೆಯಾ, ಹೇಗೆ?
ಅದೊಂದೇ ರಸ್ತೆ ಇರೋದಾ ಅಂತ? ತಾತ್ಕಾಲಿಕವಾಗಿ ಬಂದಾಗಿರೋದ್ರಿಂದ ಎಲ್ಲರೂ ಕೂಡ ಒಂದು ರೀತಿ ತ್ರಿಶಂಕು ಸ್ಥಿತಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ, ಅಂದ್ರೆ ಪಕ್ಕದಲ್ಲಿ ಏನು ಯಾವುದೇ ಒಂದು ರಸ್ತೆ ಇಲ್ಲದಿರೋದ್ರಿಂದ ಸಂಪೂರ್ಣವಾಗಿ ನೀರಿನ ಮೇಲೆ ದಾಟುವ ಅಪಾಯಕಾರಿಯಾಗಿರೋದ್ರಿಂದ ಅಲ್ಲಿನ ಬಸವೇಶ್ವರ ಬಡಾವಣೆ ಜನರೇನಿದ್ದಾರೆ ಅವರು ತಾತ್ಕಾಲಿಕ ಮಳೆಯ ನೀರು ಏನು ಕಡಿಮೆ ಆಗುವ ತನಕ ಕೂಡ ಅದೇ ಒಂದು ಗ್ರಾಮದಲ್ಲಿರುವಂತದ್ದು ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗುವಂತದ್ದು. ಹೀಗಾಗಿ ಸಂಪೂರ್ಣವಾಗಿ ಏನು ಈ ಒಂದು ತಾತ್ಕಾಲಿಕವಾಗಿ ಆಗುವಂತಹ ಸಮಸ್ಯೆ ಇದೆ, ಇದಕ್ಕೆ ಪರಿಹಾರವನ್ನ ಮಾಡ್ಕೊಡ್ಬೇಕು ಅನ್ನೋ ಸಾಕಷ್ಟು ಬಾರಿ ಜಿಲ್ಲಾಡಳಿತ ಕೂಡ ಮನವಿಯನ್ನ ಕೂಡ ಮಾಡ್ಕೊಂಡಿರುವಂತದ್ದು ಪ್ರಮೋದ್. ಈಗ ಸದ್ಯಕ್ಕೆ ಯಾವುದೇ ಬದಲಿ ವ್ಯವಸ್ಥೆ ಇಲ್ಲೋದ್ರಿಂದ ಅಲ್ಲಿನ ಗ್ರಾಮಸ್ಥರು ಅಲ್ಲೇ ಉಳಿದುಕೊಳ್ಳುವಂತ ಸ್ಥಿತಿ ಕೂಡ ನಿರ್ಮಾಣವಾಗಿದೆ ಪ್ರಮೋದ್. ಥ್ಯಾಂಕ್ ಯು ಲೋಹಿತ್ ನಿಮ್ಮೆಲ್ಲ ಮಾಹಿತಿಗಾಗಿ.